ಸರ್ಕಾರ ಯಾವ ರೀತಿ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದೆ ಅಂತ ನೋಡಿ, ಅವರ ಬೇಡಿಕೆಗಳನ್ನ ನೋಡಿದ್ದೇನೆ. ಅದಕ್ಕೆ ಸ್ಪಷ್ಟವಾದಂತ ಒಂದು ಉತ್ತರವನ್ನ ನಮ್ಮ ಇಲಾಖೆಯವರು ಕೊಡ್ತಾರೆ. ಆ ಉತ್ತರವನ್ನ ನೋಡಿದ ನಂತರ ಮುಂದೆ ಏನ್ ಮಾಡ್ಬೇಕು ಆಮೇಲೆ ನೋಡೋಣ. ಯಾಕಂತ ಹೇಳಿದ್ರೆ ಅವರ ಬೇಡಿಕೆಗಳಲ್ಲಿ ಏನು ಯಾರು ಷಡಾಕ್ಷರಿ ಅವರು ಕೂಡ ಮಾತಾಡ್ತಾ ಇದ್ರು. ನಾವು ಮಾಡಿರುವಂತ ಏನು ವರ್ಗಾವಣೆ ನೀತಿ ಅವೈಜ್ಞಾನಿಕವಾಗಿದೆ ಅಂತ. ಸೊ ವೈಜ್ಞಾನಿಕವಾಗಿ ಹೇಗೆ ವರ್ಗಾವಣೆ ಮಾಡ್ಬೇಕು ಅಂತ ಷಡಾಕ್ಷರಿ ಅವರು ನಮ್ಗೆ ಕೊಡ್ಲಿ, ಅದನ್ನು ಕೂಡ ನಾನು ನೋಡ್ತೀನಿ. ಮತ್ತೆ ಬೇರೆ ಇನ್ಯಾವ ಅವರ ಒಂದು ಸಮಂಜಸವಾದಂತ ಬೇಡಿಕೆಗಳಿದ್ರೆ ಖಂಡಿತವಾಗಿ ನಾವು ಸ್ಪಂದಿಸಕ್ಕೆ ನಾವು ತಯಾರಾಗಿದ್ದೀವಿ, ಅದ್ರಲ್ಲೇನಿಲ್ಲ. ಆದ್ರೆ ಅದರ ಒಂದು ನಮ್ಮ ಉತ್ತರ ಕೊಡ್ತೀವಿ. ಅವರ ಎಲ್ಲ ಏನೋ ಪಾಯಿಂಟ್ಸ್ ಇಟ್ಟಿದ್ದಾರೆ ಅಂತ ನಮ್ಮ ಒಂದು ಉತ್ತರ ಕೊಟ್ಟ ನಂತರ ಮುಂದೆ ಅವರು ಅದನ್ನ ನೋಡ್ಲಿ. ಅದ ನಂತರ ಮುಂದೆ ಏನ್ ಮಾಡ್ಬೇಕು ಅಂತ ನೋಡೋಣ. ಇಲ್ಲ, ಪರ್ಯಾಯ ಪ್ರಶ್ನೆ ಬರೋದಿಲ್ಲ. ನೀವು OPD ಸೇವೆ ಕೊಡಬೇಕು ಅಂತ ನೀವೇನಾದ್ರು ಹೇಳ್ತಾ ಇದ್ದೀರಾ? ಇಲ್ಲ, ನಾವು IPD ಸೇವೆ ವೈದ್ಯರು ಮಾಡಬಾರ್ದು ಅಂತ ಹೇಳಿದೀವಿ. ನಮ್ಮ ವೈದ್ಯರು IPD ಸೇವೆಗಳನ್ನ ಮಾಡಬಾರ್ದು ಅಂತ ಹೇಳಿದೀವಿ. ಅದು ಬಹುಶಃ ಅವ್ರಿಗೆ ನೋವಾಗಿರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳುತ್ತದ್ದು ಅವರ ಒಂದು ಏನ್ ಬೇಡಿಕೆಗಳು ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಉತ್ತರ ಕೊಟ್ಟ ನಂತರ ಅವ್ರು ಅದಕ್ಕೆ ನೋಡ್ಕೊಂಡು ಮುಂದೆ ಅದ್ರಲ್ಲಿ ಏನಾದ್ರು ಸರಿ ಇಲ್ಲ ಅಥವಾ ಮುಂದೆ ಏನೋ ಚರ್ಚೆ ಮಾಡಿದ್ರೆ ನಾವು ಮುಕ್ತವಾಗಿ ಚರ್ಚೆ ಮಾಡಕ್ ತಯಾರಾಗಿದ್ದೇವೆ. ಸಂಧಾನ ಸಭೆ ಅಂತ ಏನಾಗಿದೆ ಹಾಗೇನಿಲ್ಲ. ನಾವೀಗ ಅವ್ರು ಬರ್ದಿರೋದಕ್ಕೆ ಉತ್ತರ ಕೊಡ್ತೀವಿ. ಅದನ್ನ ಅವ್ರು ನೋಡ್ ನಂತರ ಮುಂದೆ ಅವರು ಈ ವಿಷಯದ ಬಗ್ಗೆ ಅವರ ಪ್ರತಿಕ್ರಿಯೆ ಏನಿರ್ತದೆ ನೋಡೋಣ. ನೋಡಿ, ಇದೆಲ್ಲ ಅಷ್ಟು ಸುಲಭವಾದ ವಿಚಾರಗಳಲ್ಲ, ಆಯ್ತಾ? ಇದು ಎಸೆನ್ಷಿಯಲ್ ಸರ್ವಿಸ್. ಇದು ಆ ರೀತಿಯಾಗಿ ಎಲ್ಲ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಅಂತ ಅದನ್ನ ನೋಡೋಣ. ಯಾಕಂದ್ರೆ ಇದೆಲ್ಲ ಎಸೆನ್ಷಿಯಲ್ ಸರ್ವಿಸಸ್ ಬರುವಂತದ್ದು. ಆ ರೀತಿಯಾಗಿ ಯಾರೋ ಕೂಡ ಸರ್ಕಾರಕ್ಕೆ ಅಥವಾ ಸಾರ್ವಜನಿಕರಿಗೆ ಬ್ಲಾಕ್ ಮೇಲ್ ಮಾಡುವಂತದ್ದು ಕೂಡ ಮಾಡಬಾರ್ದು ಯಾರು ಕೂಡ. ಯಾಕಂದ್ರೆ ಇದು ಜನರ ಆರೋಗ್ಯದ ವಿಚಾರ, ಜನರಿಗೆ ಅಗತ್ಯ ಇರುವಂತ ಸೇವೆ, ಆಯ್ತಾ? ಆದ್ರೆ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದಕ್ಕೆ ಏನಾದ್ರು ಅವ್ರು ಮಾಡಿದ್ರೆ ಅದು ನೋಡೋಣ. ಸದ್ಯಕ್ಕಂತೂ ಆ ಸಬ್ಜೆಕ್ಟ್ ಹೋಗ್ತಾ ಇಲ್ಲ. ನಾನೀಗ ಅವ್ರ ಉತ್ತರ ಕೊಡ್ತೀನಿ. ನಮ್ಮ ಉತ್ತರ ಕೊಟ್ಟ ನಂತರ ಅವ್ರ ಅದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಇದೆ ಮತ್ತು ಅವ್ರದ್ದು ಏನಾದ್ರು ಒಂದು ಸಮಂಜಸವಾದಂತ ಅಥವಾ ಏನಾದ್ರು ಒಂದು ಒಳ್ಳೆಯ ಅಭಿಪ್ರಾಯಗಳಿದ್ರೆ ನಾವು ಸ್ಪಂದನೆ ಮಾಡಕ್ ತಯಾರಾಗಿದ್ದೇವೆ. ನಾವು ಮುಕ್ತವಾಗಿದ್ದೇವೆ. ನೋಡ್ರಿ, ಇದು ಎಲ್ಲರ ಜವಾಬ್ದಾರಿ. ಅವ್ರಿಗೂ ಜವಾಬ್ದಾರಿ ಇದೆ, ನಮಗೂ ಜವಾಬ್ದಾರಿ ಇದೆ. ಯಾರಾದ್ರೂ ನಾವು ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೂ ಕೂಡ ಆ ಜವಾಬ್ದಾರಿ ಇದೆ. ಅಷ್ಟು ಸುಲಭವಾಗಿ ಅವೆಲ್ಲ ಮಾತಾಡಬಾರ್ದು. ಇದು ಸಾರ್ವಜನಿಕ ಆರೋಗ್ಯದ ವಿಚಾರ. ನೋಡೋಣ, ಅದಕ್ಕೆ ನಾನು ಅದೆಲ್ಲ ಮಾತಾಡಕ್ ಹೋಗಲ್ಲ. ನಾನು ಹೇಳಿದ್ನಲ್ಲ, ಈಗ ನಮ್ಮ ಉತ್ತರ ಕೊಡ್ತೀವಿ, ಅದನ್ನ ನೋಡ್ಲಿ. ಅದ ನಂತರ ಅವ್ರು ಏನ್ ಅದ್ರ ಬಗ್ಗೆ ಇರ್ತದೆ, ಅದ್ರ ಮೇಲೆ ಏನಾದ್ರು ಸ್ಪಷ್ಟೀಕರಣ ಇದ್ರೆ ಅಥವಾ ಇನ್ನೇನಾದ್ರೂ ಇದ್ರೆ ಖಂಡಿತ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾವು ಮುಕ್ತವಾಗಿದ್ದೀವಿ, ಚರ್ಚೆ ಮುಕ್ತವಾಗಿದ್ದೀವಿ. ಯಾವುದೇ ಒಳ್ಳೆಯ ಸಲಹೆಗಳಿಗೆ ನಮ್ಮ ಸರ್ಕಾರ ತಗೊಳ್ಳೋದಕ್ಕೆ ತಯಾರಾಗಿದ್ದೇವೆ, ಆಯ್ತಾ? ಸರ್ಕಾರ ಯಾವ ರೀತಿ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದೆ ಅಂತ ನೋಡಿ, ಅವರ ಬೇಡಿಕೆಗಳನ್ನ ನೋಡಿದ್ದೇನೆ. ಅದಕ್ಕೆ ಸ್ಪಷ್ಟವಾದಂತ ಒಂದು ಉತ್ತರವನ್ನ ನಮ್ಮ ಇಲಾಖೆಯವರು ಕೊಡ್ತಾರೆ. ಆ ಉತ್ತರವನ್ನ ನೋಡಿದ ನಂತರ ಮುಂದೆ ಏನ್ ಮಾಡ್ಬೇಕು ಆಮೇಲೆ ನೋಡೋಣ. ಯಾಕಂತ ಹೇಳಿದ್ರೆ ಅವರ ಬೇಡಿಕೆಗಳಲ್ಲಿ ಏನು ಯಾರು ಷಡಾಕ್ಷರಿ ಅವರು ಕೂಡ ಮಾತಾಡ್ತಾ ಇದ್ರು. ನಾವು ಮಾಡಿರುವಂತ ಏನು ವರ್ಗಾವಣೆ ನೀತಿ ಅವೈಜ್ಞಾನಿಕವಾಗಿದೆ ಅಂತ. ಸೊ ವೈಜ್ಞಾನಿಕವಾಗಿ ಹೇಗೆ ವರ್ಗಾವಣೆ ಮಾಡ್ಬೇಕು ಅಂತ ಷಡಾಕ್ಷರಿ ಅವರು ನಮ್ಗೆ ಕೊಡ್ಲಿ, ಅದನ್ನು ಕೂಡ ನಾನು ನೋಡ್ತೀನಿ. ಮತ್ತೆ ಬೇರೆ ಇನ್ಯಾವ ಅವರ ಒಂದು ಸಮಂಜಸವಾದಂತ ಬೇಡಿಕೆಗಳಿದ್ರೆ ಖಂಡಿತವಾಗಿ ನಾವು ಸ್ಪಂದಿಸಕ್ಕೆ ನಾವು ತಯಾರಾಗಿದ್ದೀವಿ, ಅದ್ರಲ್ಲೇನಿಲ್ಲ. ಆದ್ರೆ ಅದರ ಒಂದು ನಮ್ಮ ಉತ್ತರ ಕೊಡ್ತೀವಿ. ಅವರ ಎಲ್ಲ ಏನೋ ಪಾಯಿಂಟ್ಸ್ ಇಟ್ಟಿದ್ದಾರೆ ಅಂತ ನಮ್ಮ ಒಂದು ಉತ್ತರ ಕೊಟ್ಟ ನಂತರ ಮುಂದೆ ಅವರು ಅದನ್ನ ನೋಡ್ಲಿ. ಅದ ನಂತರ ಮುಂದೆ ಏನ್ ಮಾಡ್ಬೇಕು ಅಂತ ನೋಡೋಣ. ಇಲ್ಲ, ಪರ್ಯಾಯ ಪ್ರಶ್ನೆ ಬರೋದಿಲ್ಲ. ನೀವು OPD ಸೇವೆ ಕೊಡಬೇಕು ಅಂತ ನೀವೇನಾದ್ರು ಹೇಳ್ತಾ ಇದ್ದೀರಾ? ಇಲ್ಲ, ನಾವು IPD ಸೇವೆ ವೈದ್ಯರು ಮಾಡಬಾರ್ದು ಅಂತ ಹೇಳಿದೀವಿ. ನಮ್ಮ ವೈದ್ಯರು IPD ಸೇವೆಗಳನ್ನ ಮಾಡಬಾರ್ದು ಅಂತ ಹೇಳಿದೀವಿ. ಅದು ಬಹುಶಃ ಅವ್ರಿಗೆ ನೋವಾಗಿರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳುತ್ತದ್ದು ಅವರ ಒಂದು ಏನ್ ಬೇಡಿಕೆಗಳು ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಉತ್ತರ ಕೊಟ್ಟ ನಂತರ ಅವ್ರು ಅದಕ್ಕೆ ನೋಡ್ಕೊಂಡು ಮುಂದೆ ಅದ್ರಲ್ಲಿ ಏನಾದ್ರು ಸರಿ ಇಲ್ಲ ಅಥವಾ ಮುಂದೆ ಏನೋ ಚರ್ಚೆ ಮಾಡಿದ್ರೆ ನಾವು ಮುಕ್ತವಾಗಿ ಚರ್ಚೆ ಮಾಡಕ್ ತಯಾರಾಗಿದ್ದೇವೆ. ಸಂಧಾನ ಸಭೆ ಅಂತ ಏನಾಗಿದೆ ಹಾಗೇನಿಲ್ಲ. ನಾವೀಗ ಅವ್ರು ಬರ್ದಿರೋದಕ್ಕೆ ಉತ್ತರ ಕೊಡ್ತೀವಿ. ಅದನ್ನ ಅವ್ರು ನೋಡ್ ನಂತರ ಮುಂದೆ ಅವರು ಈ ವಿಷಯದ ಬಗ್ಗೆ ಅವರ ಪ್ರತಿಕ್ರಿಯೆ ಏನಿರ್ತದೆ ನೋಡೋಣ. ನೋಡಿ, ಇದೆಲ್ಲ ಅಷ್ಟು ಸುಲಭವಾದ ವಿಚಾರಗಳಲ್ಲ, ಆಯ್ತಾ? ಇದು ಎಸೆನ್ಷಿಯಲ್ ಸರ್ವಿಸ್.
ಇದು ಆ ರೀತಿಯಾಗಿ ಎಲ್ಲ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಅಂತ ಅದನ್ನ ನೋಡೋಣ. ಯಾಕಂದ್ರೆ ಇವೆಲ್ಲ ಎಸೆನ್ಷಿಯಲ್ ಸರ್ವಿಸಸ್ ಬರುವಂತದ್ದು. ಆ ರೀತಿಯಾಗಿ ಯಾರು ಕೂಡ ಸರ್ಕಾರಕ್ಕೆ ಅಥವಾ ಸಾರ್ವಜನಿಕರಿಗೆ ಬ್ಲಾಕ್ ಮೇಲ್ ಮಾಡುವಂತದ್ದು ಕೂಡ ಮಾಡಬಾರದು ಯಾರು ಕೂಡ. ಯಾಕಂದ್ರೆ ಇದು ಜನರ ಆರೋಗ್ಯದ ವಿಚಾರ, ಜನರಿಗೆ ಅಗತ್ಯ ಇರುವಂತ ಸೇವೆ, ಆಯ್ತಾ. ಆದ್ರೆ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದಕ್ಕೆ ಏನಾದ್ರು ಅವ್ರು ಮಾಡಿದ್ರೆ ಅದು ನೋಡೋಣ. ಸದ್ಯಕ್ಕಂತೂ ಆ ಸಬ್ಜೆಕ್ಟ್ ಹೋಗ್ತಾ ಇಲ್ಲ. ನಾನೀಗ ಅವ್ರ ಉತ್ತರ ಕೊಡ್ತೀನಿ. ನಮ್ಮ ಉತ್ತರ ಕೊಟ್ಟ ನಂತರ ಅವ್ರ ಅದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಇದೆ ಮತ್ತು ಅವ್ರದ್ದು ಏನಾದ್ರು ಒಂದು ಸಮಂಜಸವಾದಂತ ಅಥವಾ ಏನಾದ್ರು ಒಂದು ಒಳ್ಳೆ ಅಭಿಪ್ರಾಯಗಳಿದ್ರೆ ಖಂಡಿತ ನಾವು ಸ್ಪಂದನೆ ಮಾಡಕ್ ತಯಾರಾಗಿದ್ದೇವೆ. ನಾವು ಮುಕ್ತವಾಗಿದ್ದೇವೆ. ನೋಡ್ರಿ, ಇದು ಎಲ್ಲರ ಜವಾಬ್ದಾರಿ. ಅವ್ರಿಗೂ ಜವಾಬ್ದಾರಿ ಇದೆ, ನಮಗೂ ಜವಾಬ್ದಾರಿ ಇದೆ. ಯಾರಾದ್ರೂ ನಾವು ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೂ ಕೂಡ ಆ ಜವಾಬ್ದಾರಿ ಇದೆ. ಅಷ್ಟು ಸುಲಭವಾಗಿ ಅವೆಲ್ಲ ಮಾತಾಡಬಾರ್ದು. ಇದು ಸಾರ್ವಜನಿಕ ಆರೋಗ್ಯದ ವಿಚಾರ. ನೋಡೋಣ, ಅದಕ್ಕೆ ಅದೆಲ್ಲ ಮಾತಾಡಕ್ ಹೋಗಲ್ಲ ನಾನೀಗ. ನಾನು ಹೇಳಿದ್ನಲ್ಲ, ಈಗ ನಮ್ಮ ಉತ್ತರ ಕೊಡ್ತೀವಿ, ಅದನ್ನ ನೋಡ್ಲಿ. ಅದ ನಂತರ ಅವ್ರ ಏನ್ ಅದ್ರ ಬಗ್ಗೆ ಇರ್ತದೆ, ಅದ್ರ ಮೇಲೆ ಏನಾದ್ರು ಸ್ಪಷ್ಟೀಕರಣ ಇದ್ರೆ ಅಥವಾ ಇನ್ನೇನಾದ್ರೂ ಇದ್ರೆ ಖಂಡಿತ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾವು ಮುಕ್ತವಾಗಿದ್ದೀವಿ, ಚರ್ಚೆ ಮುಕ್ತವಾಗಿದ್ದೀವಿ. ಯಾವುದೇ ಒಳ್ಳೆಯ ಸಲಹೆಗಳಿಗೆ ನಮ್ಮ ಸರ್ಕಾರ ತಗೊಳ್ಳೋದಕ್ಕೆ ತಯಾರಾಗಿದ್ದೇವೆ, ಆಯ್ತಾ. ಸರ್ಕಾರ ಯಾವ ರೀತಿ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದೆ ಅಂತ ನೋಡಿ, ಅವರ ಬೇಡಿಕೆಗಳನ್ನ ನೋಡಿದ್ದೇನೆ. ಅದಕ್ಕೆ ಸ್ಪಷ್ಟವಾದಂತ ಒಂದು ಉತ್ತರವನ್ನ ನಮ್ಮ ಇಲಾಖೆಯವರು ಕೊಡ್ತಾರೆ. ಆ ಉತ್ತರವನ್ನ ನೋಡಿದ ನಂತರ ಮುಂದೆ ಏನ್ ಮಾಡ್ಬೇಕು ಆಮೇಲೆ ನೋಡೋಣ. ಯಾಕಂತ ಹೇಳಿದ್ರೆ ಅವರ ಬೇಡಿಕೆಗಳಲ್ಲಿ ಏನು ಯಾರು ಷಡಾಕ್ಷರಿ ಅವರು ಕೂಡ ಮಾತಾಡ್ತಾ ಇದ್ರು. ನಾವು ಮಾಡಿರುವಂತ ಏನು ವರ್ಗಾವಣೆ ನೀತಿ ಅವೈಜ್ಞಾನಿಕವಾಗಿದೆ ಅಂತ. ಸೊ ವೈಜ್ಞಾನಿಕವಾಗಿ ಹೇಗೆ ವರ್ಗಾವಣೆ ಮಾಡ್ಬೇಕು ಅಂತ ಷಡಾಕ್ಷರಿ ಅವರು ನಮ್ಗೆ ಕೊಡ್ಲಿ, ಅದನ್ನು ಕೂಡ ನಾನು ನೋಡ್ತೀನಿ. ಮತ್ತೆ ಬೇರೆ ಇನ್ಯಾವ ಅವರ ಒಂದು ಸಮಂಜಸವಾದಂತ ಬೇಡಿಕೆಗಳಿದ್ರೆ ಖಂಡಿತವಾಗಿ ನಾವು ಸ್ಪಂದಿಸಕ್ಕೆ ನಾವು ತಯಾರಾಗಿದ್ದೀವಿ, ಅದ್ರಲ್ಲೇನಿಲ್ಲ. ಆದ್ರೆ ನಾನು ನಮ್ಮ ಉತ್ತರ ಕೊಡ್ತೀವಿ. ಅವರ ಎಲ್ಲ ಏನೋ ಪಾಯಿಂಟ್ಸ್ ಇಟ್ಟಿದ್ದಾರೆ ಅಂತ ಉತ್ತರ ನಮ್ಮ ಒಂದು ಉತ್ತರ ಕೊಟ್ಟ ನಂತರ ಮುಂದೆ ಅವರು ಅದನ್ನ ನೋಡ್ಲಿ. ಅದ ನಂತರ ಮುಂದೆ ಏನ್ ಮಾಡ್ಬೇಕು ಅಂತ ನೋಡೋಣ. ಇಲ್ಲ, ಪರ್ಯಾಯ ಪ್ರಶ್ನೆ ಬರೋದಿಲ್ಲ. ನೀವು OPD ಸೇವೆ ಕೊಡಬೇಕು ಅಂತ ನೀವೇನಂತ ಹೇಳ್ತಾ ಇದ್ದೀರಾ? ಇಲ್ಲ, ನಾವು ಐಪಿಡಿ ಸೇವೆ ವೈದ್ಯರು ಮಾಡಬಾರ್ದು ಅಂತ ಹೇಳಿದೀವಿ. ನಮ್ಮ ವೈದ್ಯರು IPD ಸೇವೆಗಳನ್ನ ಮಾಡಬಾರ್ದು ಅಂತ ಹೇಳಿದೀವಿ. ಅದು ಬಹುಶಃ ಅವ್ರಿಗೆ ನೋವಾಗಿರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳುವಂತದ್ದು ಅವರ ಒಂದು ಏನ್ ಬೇಡಿಕೆಗಳು ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಉತ್ತರ ಕೊಟ್ಟ ನಂತರ ಅವ್ರು ಅದಕ್ಕೆ ನೋಡ್ಕೊಂಡು ಮುಂದೆ ಅದ್ರಲ್ಲಿ ಏನಾದ್ರು ಸರಿ ಇಲ್ಲ ಅಥವಾ ಮುಂದೆ ಏನೋ ಚರ್ಚೆ ಮಾಡಿದ್ರೆ ನಾವು ಮುಕ್ತವಾಗಿ ಚರ್ಚೆ ಮಾಡಿ ತಯಾರಾಗಿದ್ದೇವೆ. ಸಂಧಾನ ಸಭೆ ಅಂತ ಏನಾಗಿದೆ ಹಾಗೇನಿಲ್ಲ. ನಾವೀಗ ಅವ್ರು ಬರ್ದಿರೋದಕ್ಕೆ ಉತ್ತರ ಕೊಡ್ತೀವಿ. ಅದನ್ನ ಅವ್ರು ನೋಡ್ಲಿ. ನೋಡ್ ನಂತರ ಮುಂದೆ ಅವರು ಈ ವಿಷಯದ ಬಗ್ಗೆ ಅವರ ಪ್ರತಿಕ್ರಿಯೆ ಏನಿರ್ತದೆ ನೋಡೋಣ. ನೋಡಿ, ಇದೆಲ್ಲ ಅಷ್ಟು ಸುಲಭವಾದ ವಿಚಾರಗಳಲ್ಲ, ಆಯ್ತಾ. ಇದು ಎಸೆನ್ಷಿಯಲ್ ಸರ್ವಿಸ್. ಇದು ಆ ರೀತಿಯಾಗಿ ಎಲ್ಲ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಅಂತ ಅದನ್ನ ನೋಡೋಣ. ಯಾಕಂದ್ರೆ ಇವೆಲ್ಲ ಎಸೆನ್ಷಿಯಲ್ ಸರ್ವಿಸಸ್ ಬರುವಂತದ್ದು. ಆ ರೀತಿಯಾಗಿ ಯಾರು ಕೂಡ ಸರ್ಕಾರಕ್ಕೆ ಅಥವಾ ಸಾರ್ವಜನಿಕರಿಗೆ ಬ್ಲಾಕ್ ಮೇಲ್ ಮಾಡುವಂತದ್ದು ಕೂಡ ಮಾಡಬಾರದು ಯಾರು ಕೂಡ. ಯಾಕಂದ್ರೆ ಇದು ಜನರ ಆರೋಗ್ಯದ ವಿಚಾರ, ಜನರಿಗೆ ಅಗತ್ಯ ಇರುವಂತ ಸೇವೆ, ಆಯ್ತಾ. ಆದ್ರೆ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದಕ್ಕೆ ಏನಾದ್ರು ಅವ್ರು ಮಾಡಿದ್ರೆ ಅದು ನೋಡೋಣ. ಸದ್ಯಕ್ಕಂತೂ ಆ ಸಬ್ಜೆಕ್ಟ್ ಹೋಗ್ತಾ ಇಲ್ಲ. ನಾನೀಗ ಅವ್ರ ಉತ್ತರ ಕೊಡ್ತೀನಿ. ನಮ್ಮ ಉತ್ತರ ಕೊಟ್ಟ ನಂತರ ಅವ್ರ ಅದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಇದೆ ಮತ್ತು ಅವ್ರದ್ದು ಏನಾದ್ರು ಒಂದು ಸಮಂಜಸವಾದಂತ ಅಥವಾ ಏನಾದ್ರು ಒಂದು ಒಳ್ಳೆ ಅಭಿಪ್ರಾಯಗಳಿದ್ರೆ ಖಂಡಿತ ನಾವು ಸ್ಪಂದನೆ ಮಾಡಕ್ ತಯಾರಾಗಿದ್ದೇವೆ. ನಾವು ಮುಕ್ತವಾಗಿದ್ದೇವೆ. ನೋಡ್ರಿ, ಇದು ಎಲ್ಲರ ಜವಾಬ್ದಾರಿ. ಅವ್ರಿಗೂ ಜವಾಬ್ದಾರಿ ಇದೆ, ನಮಗೂ ಜವಾಬ್ದಾರಿ ಇದೆ. ಯಾರಾದ್ರೂ ನಾವು ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೂ ಕೂಡ ಆ ಜವಾಬ್ದಾರಿ ಇದೆ. ಅಷ್ಟು ಸುಲಭವಾಗಿ ಅವೆಲ್ಲ ಮಾತಾಡಬಾರ್ದು. ಇದು ಸಾರ್ವಜನಿಕ ಆರೋಗ್ಯದ ವಿಚಾರ. ನೋಡೋಣ, ಅದಕ್ಕೆ ಅದೆಲ್ಲ ಮಾತಾಡಕ್ ಹೋಗಲ್ಲ ನಾನೀಗ. ನಾನು ಹೇಳಿದ್ನಲ್ಲ, ಈಗ ನಮ್ಮ ಉತ್ತರ ಕೊಡ್ತೀವಿ, ಅದನ್ನ ನೋಡ್ಲಿ. ಅದ ನಂತರ ಅವ್ರ ಏನ್ ಅದ್ರ ಬಗ್ಗೆ ಇರ್ತದೆ, ಅದ್ರ ಮೇಲೆ ಏನಾದ್ರು ಸ್ಪಷ್ಟೀಕರಣ ಇದ್ರೆ ಅಥವಾ ಇನ್ನೇನಾದ್ರೂ ಇದ್ರೆ ಖಂಡಿತ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾವು ಮುಕ್ತವಾಗಿದ್ದೀವಿ, ಚರ್ಚೆ ಮುಕ್ತವಾಗಿದ್ದೀವಿ. ಯಾವುದೇ ಒಳ್ಳೆಯ ಸಲಹೆಗಳಿಗೆ ನಮ್ಮ ಸರ್ಕಾರ ತಗೊಳ್ಳೋದಕ್ಕೆ ತಯಾರಾಗಿದ್ದೇವೆ, ಆಯ್ತಾ.